ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಕುಕಿಂಗ್ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ಫಸ್ಟ್ ಟೈಮ್ ಏನಲ್ವಾ ಕಿಚನ್ ಬಂದಿರೋದು. ರಿಯಲಿ ಐ ಆಮ್ ಎಕ್ಸ್ಪರ್ಟ್ ಇನ್ ಕುಕಿಂಗ್, ಚೆನ್ನಾಗಿ ಮಾಡ್ತೀನಿ. ಸೊ ಇವಾಗ ನಾನು ಎಗ್ ಬುರ್ಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಲೆಟ್ ಸ್ಟಾರ್ಟ್ ಎಗ್ ಬುರ್ಜಿ. ಸೊ ಫೈನಲಿ ಇಷ್ಟು ಐಟಮ್ ಇದೆ, ಇದ್ರ ಜೊತೆ ಇನ್ನೂ ಮಸಾಲೆ ಪದಾರ್ಥ ಇದೆ, ಅದು ಇನ್ನೂ ಹಾಕಿಲ್ಲ. ಸೊ ಇಷ್ಟಿದ್ರೆ ನಾವು ಆರಾಮಾಗಿ ಎಗ್ ಬುರ್ಜಿ ಮಾಡ್ಬೋದು. ಸೊ ತೋರಿಸ್ತೀನಿ ಹೆಂಗೆ ಮಾಡೋದು, ಒಂದ್ಸರಿ ನೋಡ್ಕೊಂಬರೋದು. ಸೊ ಇವಾಗ ಒಗ್ಗರಣೆಗೋಸ್ಕರ ಆಯಿಲ್ ತೊಗೊಂಡಿದ್ದೀನಿ. ಸೊ ಇದು ಗೋಲ್ಡ್ ವಿನ್ನರ್. ಸೊ ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ. ನೋಡಿ ಸೌಂಡ್ ಬರ್ತಾ ಇದೆಯಾ? ಆ ಥರ ಸೌಂಡ್ ಬರಬೇಕು ಆ್ಯಕ್ಚುಲಿ. ಆಮೇಲೆ ಇವಾಗ ಆನಿಯನ್ ಹಾಕೊಳ್ಳೋದು. ಆನಿಯನ್ ಇವಾಗ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಲೈಟ್ಗೆ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ. ಸೊ ಇವಾಗ ಕಟ್ ಮಾಡ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ ಹಾಕೋದು. ಸೊ ಈ ಕ್ಯಾಪ್ಸಿಕಮ್ ಇದೇ ಥರ ಇರಲಿ, ಲಾಂಗ್ ಇದ್ರೇ ಚೆನ್ನಾಗಿರೋದು. ಬಿಕಾಸ್ ಅದು ಫ್ರೈ ಆಗುತ್ತಲ್ಲ, ವಾಟರ್ ಕಂಟೆಂಟ್ ಅಂದರೆ ಸ್ವಲ್ಪ ಹೋಗುತ್ತೆ, ಅದು ಬೆಂಡ್ ಆಗೇ ಆಗುತ್ತೆ. ಸೊ ಇವಾಗ ಸ್ವಲ್ಪ ಫ್ರೈ ಆಗಿದೆ. ಸೊ ಇವಾಗ ನಾನು ಎಗ್ ಹಾಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಎಗ್ ಸ್ವಲ್ಪ ದಪ್ಪ ಸಿಗಬೇಕು ಅಂದರೆ ಸ್ವಲ್ಪ ಹೀಟ್ ಆದಮೇಲೆ ಆಮೇಲೆ ಸ್ವಲ್ಪ ಆಡಿಸ್ರಿ. ಇಲ್ಲ ನಮ್ಗೆ ಚಿಕ್ಕದಾಗಿ ಬೇಕು ಅಂತ ಅಂದರೆ ನೀವು ಫಸ್ಟಲ್ಲೇ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ 6 ಎಗ್ ಹಾಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಕ್ವಾಂಟಿಟಿ ಬೇಕೋ ಆ ಥರ ಹಾಕೊಬೋದು. ಸೊ ಇಷ್ಟೊತ್ತು ಆ್ಯಡ್ ಮಾಡಿದ ಐಟಮ್ಸ್ ನಾರ್ಮಲ್ ಐಟಮ್ಸು. ಸೊ ಇದು ಯಾರು ಬೇಕಾದರೂ ಮಾಡ್ಬೋದು. ಸೊ ಇದೇನಿದೆ ಇದು ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಐಟಮ್, ಬಿಕಾಸ್ ಇದು ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಇದೆ. ಸೊ ಇದರಲ್ಲಿ ನಾವು ಆ್ಯಕ್ಚುಲಿ ಪಲ್ಯಕ್ಕೆ ಮತ್ತು ಫ್ರೈಗೆ ಯೂಸ್ ಮಾಡಿದ್ರೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಸಾಂಬಾರು ಪುಡಿ. ಸೊ ಇದು ಹಾಕಿದ್ರೆ ಇದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಒಬ್ರಿಗೂ ಮನೇಲಿ ಒಂದೊಂಥರ ಟೇಸ್ಟ್ ಏನಿದೆ ಬರುತ್ತೆ ಅಂದರೆ ಅವ್ರ ಇಂಗ್ರೀಡಿಯೆಂಟ್ಸ್ ಸೇಮೇ ಇರುತ್ತೆ, ಬಟ್ ಅವ್ರು ಯೂಸ್ ಮಾಡೋ ಪೌಡರ್ಸ್ ಬೇರೆ ಬೇರೆ ಥರ ಇರುತ್ತೆ. ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡೋಲ್ಲ. ಸೊ ಹಾಕಿ ಒಂದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇವಾಗ ಈ ಪೌಡರ್ಸ್ನ ಆ್ಯಡ್ ಮಾಡೋದು. 1/2 ಟೇಬಲ್ ಸ್ಪೂನ್ ಆಫ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿ, ಸೊ 1/4 ಟೇಬಲ್ ಸ್ಪೂನ್ ಆಫ್ ಸಾಂಬಾರು ಪುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇನ್ನೊಂದು ಸತಿ ಬೇಕಿದ್ರೆ ಹಾಕೊಬೋದು. ನಾವು ಯು ವಾಂಟ್ ಟು ಮಿಕ್ಸ್ ಇಟ್ ವೆಲ್. ಜಸ್ಟ್ ಒಂದು 2 ಮಿನಿಟ್ಸ್ ನಾನು ಪ್ಲೇಟ್ನ ಕವರ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದು ಸ್ವಲ್ಪ ಫ್ರೈ ಆಗಬೇಕಲ್ಲ. ಅದು ವಾಟರ್ ಕಂಟೆಂಟ್ ಏನು ಇದರಲ್ಲಿ ಅದು ಎಗ್ಗಲ್ಲಿರುತ್ತೆ, ಅದೆಲ್ಲ ಸ್ವಲ್ಪ ಹೋಗ್ಬೇಕಲ್ಲ. ಸೊ ಅದಕ್ಕೆ ನಾನು ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಯಾವುದೇ ಐಟಮ್ಗಾಗಲಿ ಕೊತ್ತಂಬರಿ ಸೊಪ್ಪು ಸ್ಪ್ರಿಂಕಲ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೊಂದು 2 ಮಿನಿಟ್ಸ್ ಹಂಗೆ ಸ್ಟವ್ ಮೇಲೆ ಇರಲಿ, ಆಮೇಲೆ ಇಳಿಸೋದು. ಸೊ ದಿಸ್ ಈಸ್ ದ ಔಟ್ಲುಕ್ ಆಫ್ ಕ್ಯಾಪ್ಸಿಕಮ್ ಎಗ್ ಬುರ್ಜಿ. ಸೊ ವೆಜ್ ಅವ್ರಿಗೆ ಕಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. ನಾನು ನಿಮಗೂ ಒಂದು ಅಡುಗೆ ಅಂತ ಟ್ರೈ ಮಾಡ್ತೀನಿ ಅಲ್ಲ, ಮಾಡೇ ಮಾಡ್ತೀನಿ. ಸೊ ಇವತ್ತಿಗಿಷ್ಟೇ, ನನ್ನ ಬ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಆಲ್ ದ ಬೆಸ್ಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.